ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇಸ್ ಓಕೆ, ಇಸ್ ಹೆಲ್ತಿ ಅಲ್ಲ, ಅಷ್ಟೇ ಸಾಕು. ಅದೇ ದೊಡ್ಡ ಖುಷಿ ಎಲ್ಲದಕ್ಕಿಂತ. ಅಲ್ಲಿದ್ದಾಗ ಫೋನಲ್ಲಿ ಮಾತಾಡಿದ್ದೆ, ಅವಾಗ ವಾಯ್ಸ್ ಮತ್ತೆ ಇಸ್ ಓಕೆ ಅಂತ ಕೇಳಿ ತುಂಬಾ ಖುಷಿಯಾಗಿತ್ತು. ಆಕ್ಚುಲಿ ಇವತ್ತು ಮಾತಾಡ್ಕೋತಾ ಇದ್ವಿ, ಫೋನ್ ಮಾಡ್ಬೇಕು, ಹೋಗಿ ವಿಸಿಟ್ ಮಾಡ್ಬೇಕು ಅಂತ. ಬಟ್ ನೆವರ್ ಎಕ್ಸ್ಪೆಕ್ಟೆಡ್ ಇಲ್ಲಿ ಈ ತರ ಒಂದು ಸರ್ಪ್ರೈಸ್ ಇರುತ್ತೆ ಅಂತ. ಐ ಆಮ್ ಸೋ ಹ್ಯಾಪಿ, ಐ ಆಮ್ ಸೋ ಹ್ಯಾಪಿ. ಓ ಮೈ ಗಾಡ್, ಅಲ್ಲಿ ಕೂತಾಗ ಯಾರೋ ಸರ್ಪ್ರೈಸ್ ಅಂದ್ರೆ ನಮ್ ಫ್ಯಾಮಿಲಿಯಿಂದ ಯಾರೋ ಕರ್ಸಿರ್ತೀರಾ ಅಂತ ನಾನ್ ಅನ್ಕೊಂಡೆ. ಬಟ್ ನಾನ್ ಅನ್ಕೊಳ್ಳಿಲ್ಲ, ಇಡೀ ಕರ್ನಾಟಕದ ಕುಟುಂಬನ ರೆಪ್ರೆಸೆಂಟ್ ಮಾಡುವಂತ ಒಬ್ಬ ಅಣ್ಣ ಅತ್ತಿಗೆನ ಕರ್ಕೊಂಡ್ ಬರ್ತೀರಾ ಅಂತ ನಾನು ಅನ್ಕೊಳ್ಳೇ ಇಲ್ಲ. ನೀವ್ ನಂಬ್ತಿರೋ ಬಿಡ್ತಿರೋ, ನೀವ್ ಅದಿಬ್ರು ಕಂಡ ತಕ್ಷಣ ಒಂಥರ ಕರೆಂಟ್ ಪಾಸ್ ಆದಂಗ ಆಗೋಯ್ತು ನಮ್ಗೆ ಕೂತ್ಕೊಳ್ಳಕ್ಕೆ ಆಗ್ಲಿಲ್ಲ ಕುರ್ಚಿ ಮೇಲೆ. ಓ ಮೈ ಗಾಡ್, ನಿಮ್ಮಿಬ್ಬರನ್ನ ನೋಡಿ ಅಣ್ಣ ನನ್ಗೆ ಮಾತೇ ಬರ್ತಾ ಇಲ್ಲ. ಇಷ್ಟ ಮಾತ್ರ ಹೇಳಬಲ್ಲೆ, ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿ ಅವರು ಎಷ್ಟೋ ಜನ ಕಲಾವಿದರಿಗೆ ಬದುಕೋದ್ ಹೆಂಗೆ ಅಂತ ತೋರ್ಸ್ಕೊಟ್ರು. ಆದ್ರೆ ನೀವು ಬದುಕನ್ನ ಗೆದ್ದು ಬರೋದು ಹೇಗೆ ಅಂತ ನೀವು ತೋರ್ಸ್ಕೊಟ್ಟಿದ್ದೀರಾ ಶಿವಣ್ಣ. ತುಂಬಾನೇ ಇನ್ಸ್ಪೈರ್ ಮಾಡ್ತೀರಾ ನೀವು. ಆದರ್ಶ ದಂಪತಿಗಳಂದ್ರೆ ಹೀಗೆ ಇರ್ತಾರ ಅಂತ ತೋರ್ಸ್ಕೊಟ್ಬಿಟ್ಟಿದ್ದೀರಾ ನೀವಿಬ್ರು. ಅಪ್ಪಾಜಿ ಜೊತೆ ಅಮ್ಮ ಹೇಗಿದ್ರು ಅಂತ ನಮ್ಮ ಅಪ್ಪ ಅಮ್ಮ ಹೇಳ್ತಾ ಇದ್ರು. ಪಾರ್ವತಮ್ಮ ಅವ್ರು ಹಂಗ್ ನಿಂತ್ಕೊಳ್ತಾ ಇದ್ರು, ನಾವು ಚಿಕ್ಕ ವಯಸ್ಸಿಂದ ನೋಡ್ಕೊಂಡ್ ಬಂದಿದೀವಿ. ಆ ರಾಜ್ಕುಮಾರ್ ಅಪ್ಪಾಜಿ ಅವ್ರು ಎಷ್ಟು ಸಾಧನೆ ಮಾಡಿದ್ರು. ಇವ್ರು ಯಾವ್ದೋ ಒಂದು ಹಳ್ಳಿಯಿಂದ ಬಂದು ಇವ್ರಿಗೆ ಸಿನಿಮಾ ಗೊತ್ತಿರ್ಲಿಲ್ಲ, ಪ್ರೊಡಕ್ಷನ್ ಗೊತ್ತಿರ್ಲಿಲ್ಲ ಅಮ್ಮಂಗೆ. ಆದ್ರೂ ಕೂಡ ಎಲ್ಲವನ್ನ ಕಲ್ತು ಅವ್ರ ಸಾಥ್ ಕೊಟ್ಟಿದ್ದಕ್ಕೇನೆ ಆ ಲೆವೆಲ್ಗೆ ರೀಚ್ ಆಗೋಕ್ ಸಾಧ್ಯ ಅಂತ ಹೇಳ್ತಾ ಇದ್ರು. ಬಟ್ ಅದನ್ನ ನಾವು ಕಣ್ಣಲ್ಲಿ ನೋಡ್ಲಿಲ್ಲ ಅಣ್ಣ, ತುಂಬಾ ನೋಡಕ್ ಆಗ್ಲಿಲ್ಲ. ಆದ್ರೆ ಅವ್ರು ಹ್ಯಾಗ್ ಬದುಕಿದ್ರು ಅಂತ ನಿಮ್ಮಿಬ್ರು ನೋಡಿ ನಮ್ಮ ತಿಳ್ಕೊಳ್ತಾ ಇದೀವಿ. ಹಾಗಿದ್ದೀರಾ ನೀವಿಬ್ರು. ತುಂಬಾನೇ ನೀವೊಂದು ದೊಡ್ಡ ಶಕ್ತಿ ಅಣ್ಣಗೆ, ಅದನ್ನೇನು ನಾವು ಹೇಳಲೇಬೇಕಾಗಿಲ್ಲ. ಇಡೀ ಪ್ರಪಂಚಕ್ಕೆ ನೀವಿಬ್ರು ಮಾದರಿ ಅಂತ ಹೇಳ್ತೀನಿ. ಅಣ್ಣ 100 ಕಾಲ ಬದುಕಿ ಅಣ್ಣ, ನೀವು ಹೀಗೆ ಆರೋಗ್ಯವಾಗಿರ್ಬೇಕು. ನಮ್ಗೆಲ್ಲರಿಗೂ ಬದುಕು ಕೊಟ್ಟಂತವ್ರು ನೀವು. ನಿಮ್ಮ ಬದುಕು ಬಂಗಾರವಾಗಬೇಕು. ZEE ತುಂಬಾನೇ ಧನ್ಯವಾದಗಳು. ನಾವೇ ಹುಡ್ಕೊಂಡು ಹೋಗ್ಬೇಕು, ಇದಕ್ಕೆ ಅಲ್ವಾ ದೊಡ್ಡ ಗುಣ ಅನ್ನೋದು. ಇಡೀ ಕರ್ನಾಟಕದಲ್ಲಿ ಎಷ್ಟು ಜನ ಅವ್ರ ಅಭಿಮಾನಿಗಳಿಲ್ಲ. ಎಲ್ಲರಿಗೂ ಅಣ್ಣ ಆರೋಗ್ಯವಾಗಿ ಬಂದ ತಕ್ಷಣ ಅವ್ರ ಮನೆಗೆ ಓಡೋಗ್ಬೇಕು ಅಂತ ಆಸೆ ರೀ. ಯಾರ್ರೀ ಇಂಥ ಒಂದು ಪರಿಸ್ಥಿತಿಲಿ ಒಂದು ಕಾರ್ಯಕ್ರಮಕ್ಕೆ ಬರ್ತಾರೆ ಅಂದ್ರೆ ನಾವು ನಂಬಕ್ ಸಾಧ್ಯನೇನ್ರಿ? ಅದಕ್ಕೆ ಅಲ್ವಾ ಅವ್ರು ದೊಡ್ಡವರು, ದೊಡ್ಡ ಗುಣ ಅಂತ ಅವ್ರು ಅನ್ಸ್ಕೊಳ್ಳೋದು. ಅಣ್ಣ ನಿಮ್ ದೊಡ್ಡ ಗುಣಕ್ಕೆ ಒಂದು ಸಲ್ಯೂಟ್ ಹೇಳಲೇಬೇಕು ಅಣ್ಣ. ನಿಮ್ಮ ಬದ್ಧತೆಗೆ, ನಿಮ್ಮ ಪ್ರೀತಿಗೆ. ಅಣ್ಣ ದೇವ್ರಣ್ಣೆ, ನಾವಾಗಿದ್ರೆ 1 ವರ್ಷ ಯಾರಿಗೂ ಮುಖ ತೋರಿಸ್ದೆ ಸುಮ್ಮನೆ ಮನೇಲಿ ಇದ್ದು ಬಿಡ್ತಾ ಇದ್ವಿ. ಒಂದು ಕಾರ್ಯಕ್ರಮಕ್ಕೆ ಬರೋದಿದೆಯಲ್ಲ ಅಣ್ಣ, ಅದು ನೀವು ಈ ಕಲೆಗೆ, ಈ ಭೂಮಿಗೆ, ರಂಗಭೂಮಿಗೆ ನೀವು ಕೊಡುವಂತಹ ಗೌರವ, ಅದನ್ನ ಮತ್ತೆ ಪ್ರೂವ್ ಮಾಡ್ತಾ ಇದ್ದೀರಾ. ನಿಮಗೆ ನೀವೇ ಸಾಟಿ ಶಿವಣ್ಣ. ತುಂಬಾ ಖುಷಿಯಾಗೋಗಿದೆ. ಈಗ ದೇವಸ್ಥಾನಕ್ಕೆ ಹೋಗ್ತೀವಿ, ದೇವ್ರ ದರ್ಶನ ಸಿಗ್ಲಿ ಅಂತ, ದೇವರೇ ನಡ್ಕೊಂಡು ಬಂದ್ಬಿಡ್ತಾರೆ ಅಂತ ನಮ್ಗೇನಾರು ಗೊತ್ತಾ? ಅದನ್ನ ಕಲ್ಪನೆನೂ ಮಾಡ್ಕೊಳಕ್ಕಾಗಲ್ಲ. ನಮ್ಮ ನಿರೀಕ್ಷೆಗೂ ಮೀರಿ ಇವತ್ತು ನೀವು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ನೀವು 100 ಕಾಲ ಹಿಂಗೆ ನೆಕ್ಸ್ಟ್ ಇನ್ನೂ ಎನರ್ಜಿಯಿಂದ ನೀವು ಬದುಕಲಿ ಅನ್ನೋದೇ ನನ್ನ ಆಸೆ. ಅಷ್ಟೇ ಮಾತಾಡೋದು. ನಿಜವಾದ ಕರ್ನಾಟಕದ ನಮ್ಮ ಮುಂದಿರುವ ಸಾಕ್ಷಾತ್ ಆದರ್ಶ ದಂಪತಿಗಳು. ನಾನು ನೋಡಿದ್ದೀನಿ ಗೀತಾ ಅವರಿಗೆ ಶಿವಣ್ಣ ಹೇಗೆ ನೋಡ್ಕೊಳ್ತಿದ್ರು ಅಂದ್ರೆ, ಗೀತನ್ನ ಮಗು ತರ ನೋಡ್ಕೊಳ್ತಾ ಇದ್ರು. ಗೀತನ್ಗೆ ತಲೆ ಬಚ್ಚೋದೇನು, ಕರ್ಕೊಂಡು ಹೋಗೋದೇನು, ಕೈ ಇಟ್ಕೊಂಡು ನಡ್ಕೊಂಡು ಹೋಗೋದೇನು, ನಾನು ಕನಸಿನಲ್ಲೂ ಮನಸ್ಸಿನಲ್ಲೂ ಅನ್ಕೊಂಡಿರ್ಲಿಲ್ಲ. ಅಲ್ಲಿ ಒಂದು ಏನು ಇರಲಿಲ್ಲ. ಶಿವಣ್ಣ ಇಸ್ ಫುಲ್ ಆಫ್ ಎನರ್ಜಿ. ಶಿವಣ್ಣ ಅಂದ ತಕ್ಷಣ ಅವನು ಯೂತ್ಫುಲ್. ಶಿವಣ್ಣ ಅಂದ ತಕ್ಷಣ ಅದೊಂದು ಮಗು. ಶಿವಣ್ಣ ಅಂದ ತಕ್ಷಣ ಅದೊಂದು ತಂದೆ. ಶಿವಣ್ಣ ಅಂದ ತಕ್ಷಣ ಅದೊಂದು ಅಣ್ಣ. ಶಿವಣ್ಣ ಅಂದ ತಕ್ಷಣ ಅದೊಂದು ಶಕ್ತಿ. ಶಿವಣ್ಣ ಅಂದ ತಕ್ಷಣ ನಮ್ಮವನು ಶಿವಣ್ಣ. ಅಂತಹ ಶಿವಣ್ಣ ಕುಗ್ಗದಾಗ ರೇ ನೀವೆಲ್ಲ ರೀ ನನ್ನ ನೋಡ್ಕೊಳ್ಳೋದು, ನಾನ್ ನಿಮ್ಮನ್ನ ನೋಡ್ಕೊಳ್ತೀನಿ ಅಂತ ನಿಂತ ತಾಯಿ ಇವರು. ಅದೇ ಶಿವಣ್ಣ ಹೇಗೆ ಗೀತಕ್ಕನ ಕೈ ಹಿಡ್ಕೊಂಡು ನಡ್ಕೊಂಡು ಹೋಗ್ತಿದ್ದಿ ಶಿವಣ್ಣ, ಗೀತ ನಿಮ್ ಕೈ ಇಟ್ಕೊಂಡು ನಡ್ಕೊಂಡು ಬರ್ತಿದ್ರು. ನನಗೆ ಅವರು ಒಂದು ವಿಡಿಯೋ ಗೋವಿಂದ್ ಕಳಿಸಿದ್ರು ನನಗೆ, ಗೀತಾ ಮಾತಾಡಿರೋದು. ಆಪರೇಷನ್ ಸಕ್ಸಸ್ ಆಯ್ತು ಅದು ಇದು ಅಂತ ಹೇಳಿ ಇಮಿಡಿಯೇಟ್ ಆಗಿ ನನಗೊಂದು ವಿಡಿಯೋ ಮಾಡ್ಬೇಕು ಅನ್ನಿಸ್ತು. ವಿಡಿಯೋದಲ್ಲಿ ಆನ್ಸರ್ ಮಾಡಿದೆ, ತಕ್ಷಣ ಗೀತಾ ಮಾತಾಡಿದ್ರು ಅಲ್ಲಿಂದ. We just love you. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.